ಇನ್ನೊಂದು ಕಡೆಗೆ ಈಗ ಜನರೇ ಸಿದ್ಧರಾಗಿ ಇನ್ನು ಮುಂದೆ ಎಲ್ಲವೂ ಕೂಡ ದುಬಾರಿ ಅಂತಿದ್ದಾರೆ. ಇದು ಒಂದು ಜಸ್ಟ್ ಒಂದು ಸ್ಯಾಂಪಲ್ ಅಂತ ಹೇಳ್ತಾ ಇದ್ದಾರೆ. 2025 ಶಾಕ್ ಮೇಲೆ ಶಾಕ್. ಅದು ರಾಜಕೀಯವಾಗಿಯೂ ಇರ್ಬೋದು, ಜನರಿಗೂ ಕೂಡ ಬೆಲೆ ಏರಿಕೆ ವಿಚಾರದಲ್ಲೂ ಇರ್ಬೋದು. ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇರ್ಬೋದು, ಸಿದ್ದರಾಮಯ್ಯನವ್ರಿಗೂ ಇರ್ಬೋದು, ಅವರ ಪಕ್ಷದಲ್ಲಿರೋರಿಗೂ ಇರ್ಬೋದು, ಅದು BJPಯಲ್ಲಿರೋರಿಗೂ ಇರ್ಬೋದು. ಒಟ್ಟಿನಲ್ಲಿ ಶಾಕ್ ಮೇಲೆ ಶಾಕು. ಈಗ ಸದ್ಯಕ್ಕೆ ಜನರ ವಿಚಾರಕ್ಕೆ ಬರೋದಾದರೆ ಹಾಲಿನ ದರ ಕೂಡ ಹೆಚ್ಚಳ ಆಗೋದು ಫಿಕ್ಸ್ ಅಂತಿದ್ದಾರೆ. ಹಾಲಿನ ದರ ಏರಿಕೆ ಬಗ್ಗೆ ಈಗ ಸಚಿವ ವೆಂಕಟೇಶ್ ಅವರು ಸುಳಿವು ಕೊಟ್ಟಿದ್ದಾರೆ. ಬಸ್ ಆಗಿದೆ, ಈಗ ಶೀಘ್ರದಲ್ಲೇ ಮೆಟ್ರೋ ಕರೆಂಟ್ ಬಿಲ್ ಎಲ್ಲ ಏರಿಕೆ ಮಾಡ್ತಾರಂತೆ. ಬಸ್ ಓಡಾಡೋದು ಜಾಸ್ತಿ ದರ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋ ಯೋಚನೆ ಮಾಡಿದ್ರೆ ಅದು ಕೂಡ ಏಟೆ. ಹೇಗೆ ನೋಡಿ. ಬಸ್ ಆಯ್ತು, ಮೆಟ್ರೋ ಟಿಕೆಟ್ ದರ ಏರಿಕೆ ಫಿಕ್ಸ್. ಶೀಘ್ರದಲ್ಲಿಯೇ ಹಾಲು, ವಿದ್ಯುತ್, ನೀರಿನ ದರವು ಹೆಚ್ಚಳ. ಹೊಸ ವರ್ಷದ ಖುಷಿಯಲ್ಲಿದ್ದ ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ಸರ್ಕಾರ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಿದೆ. ಗ್ಯಾರಂಟಿ ಸರ್ಕಾರದ ದರ ಏರಿಕೆಗೆ ಜನರು ಕಂಗಾಲಾಗಿದ್ದಾರೆ. ಸಚಿವ ಸಂಪುಟದಲ್ಲಿ ನಿರ್ಧರಿಸಿದಂತೆ 15% ಬಸ್ ದರ ಏರಿಕೆಯಾಗಿದೆ. ಕೆಎಸ್ಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳ ದರ ಹೆಚ್ಚಳವಾಗಲಿದೆ. ಭಾನುವಾರದಿಂದಲೇ ಹೊಸ ದರ ಜಾರಿಗೆ ಬರಲಿದ್ದು, ಇದಕ್ಕೆ ಸಾರ್ವಜನಿಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಇದರ ಬೆನ್ನಲ್ಲೇ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಸದ್ದಿಲ್ಲದೆ ಸಿದ್ಧತೆ ನಡೆಸಿದೆ. ಏರಿಕೆ ಆಗಬಾರ್ದು, ಏರಿಕೆ ಆಗಿದೆ. ಇದರಿಂದ ಸ್ವಲ್ಪ ಎಫೆಕ್ಟ್ ಬೀಳುತ್ತದೆ. ಯಾಕೆಂದರೆ ಒಂದೇ ರೀತಿ ದರ ಇರೋಂಗಿಲ್ಲ, ಎಲ್ಲ ರೀತಿ ದರ ಇರುತ್ತೆ. ಬಸ್ಸಿಂದ ಆಯಿತು, ತರಕಾರಿದಾಯಿತು, ಪ್ರತಿಯೊಂದು ಆಯಿತು, ಎಲ್ಲ ರೇಟು ಏರೋದ್ರಿಂದ ಸ್ವಲ್ಪ ಎಫೆಕ್ಟ್ ಬೀಳ್ತದೆ. ಇದು ಜಾಸ್ತಿ ಆಗಿರೋದು ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. ಓಡಾಡೋದಕ್ಕೂ ಕಷ್ಟ ಇದೆ. ಈ ಬಸ್ಸು ಫ್ರೀ ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದು ಅದು ಭಾರಿ ಅನ್ಯಾಯ ಆಗಿದೆ. ಆಮೇಲೆ 2,000 ಕೊಟ್ಟಿದ್ದು ಅನ್ಯಾಯ ಆಗಿದೆ. ಪುರುಷನ ಮೇಲೂ ಹೊರೆ ಆಗ್ತಾ ಇದೆ. ನಾವೆಲ್ಲ ಒಗ್ಗಟ್ಟಾಗಿ ಸ್ಟ್ರೈಕ್ ಮಾಡಿ ಇದನ್ನ ನಿಲ್ಲಿಸಬೇಕು, ಮುಂದುವರಿಬಾರ್ದು ಅಂತೇಳಿ ನಾನು ಬೇಡ್ಕೊಂಡೆ. ಇನ್ನು ಶೀಘ್ರದಲ್ಲಿಯೇ ಹಾಲಿನ ದರ ಏರಿಕೆಯು ಫಿಕ್ಸ್ ಆಗಲಿದ್ದು, ಹಾಲಿನ ದರ ಏರಿಕೆಯ ಬಗ್ಗೆ ಸಚಿವ ವೆಂಕಟೇಶ್ ಸುಳಿವನ್ನ ಕೊಟ್ಟಿದ್ದಾರೆ. ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ಟರೆ ದರ ಹೆಚ್ಚಳ ಮಾಡುವುದಾಗಿ ಸಚಿವರು ಹೇಳಿದ್ದಾರೆ. 10 ರೂಪಾಯಿ ಹೆಚ್ಚಳಕ್ಕೆ ಬೇಡಿಕೆ ಇದೆ, ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಹೇಳಿ ಪಶುಸಂಗೋಪನಾ ಸಚಿವ ವೆಂಕಟೇಶ್ ತಿಳಿಸಿದ್ದಾರೆ. ಹಾಲಿನ ದರ ಹೆಚ್ಚಿಗೆ ಮಾಡಬೇಕು ಅಂತೇಳಿ ರೈತರು ಒತ್ತಾಯ ಇದೆ. ಏಕೆಂದರೆ ಈಗ ಅವರ ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳೆಲ್ಲ ಜಾಸ್ತಿ ಆಗಿದೆ. 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ. ಬಟ್ ನಾವಿನ್ನೂ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಚರ್ಚೆ ಮಾಡೋ ತೀರ್ಮಾನಕ್ಕೆ 3 ರೂಪಾಯಿ ಮಾಡ್ತೀವಿ, 10 ರೂಪಾಯಿ ಮಾಡ್ತೀವಿ, ಇನ್ನೂ ತೀರ್ಮಾನ ಆಗಿಲ್ಲ. ಉತ್ಪಾದನೆ ಮಾಡೋರಿಗೂ ಕೊಡ್ಬೇಕಲ್ಲ ನಾವು. ಏನೋ ಅವ್ರು ನಷ್ಟ ಮಾಡ್ಕೊಂಡು ಯಾಕೆ ಉತ್ಪಾದನೆ ಮಾಡ್ತಾರೆ? ದಿನೇ ದಿನೇ ಉತ್ಪಾದನೆ ಜಾಸ್ತಿ ಆಗ್ತಿದೆ ಹಾಲಿನ. ರೈತರು ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ರೈತರಿಗೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕಲ್ಲ ನಾವು. ಸಿಲಿಕಾನ್ ಸಿಟಿ ಜನರ ಜೇಬಿಗೆ ಕತ್ತರಿ. ಕಾವೇರಿ ನೀರಿನ ದರ 20% ಏರಿಕೆ. ಬಸ್ ದರದ ಏರಿಕೆ ಶಾಕ್ನಲ್ಲಿರುವ ಜನರಿಗೆ ಕಾವೇರಿ ನೀರಿನ ದರ ಏರಿಕೆ ಆಗೋದು ಖಚಿತ ಅಂತ ಹೇಳಲಾಗ್ತಿದೆ. ಮುಂದಿನ ವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಎಲ್ಲಾ ಶಾಸಕರ ಜೊತೆಗೆ ಸಭೆ ಮಾಡಿ ನೀರಿನ ದರವನ್ನ 15% ಏರಿಕೆ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಜಲಮಂಡಳಿಯ ಆರ್ಥಿಕ ನಷ್ಟ ತಪ್ಪಿಸಲು ಈ ದರ ಏರಿಕೆ ಮಾಡಲಾಗ್ತಿದೆ ಎನ್ನಲಾಗ್ತಿದೆ. 1000 ಲೀಟರ್ ನೀರನ್ನು ಪ್ರೊಡ್ಯೂಸ್ ಮಾಡೋಕ್ಕೆ 53 ರೂಪಾಯಿ ಖರ್ಚಾಗ್ತಾಯಿದೆ. ಒಂದು 22 ರೂಪಾಯಿಂದ 45 ರೂಪಾಯಿ ಕೂಡ ಮಾರ್ತಾ ಇದ್ದೀವಿ. ಜಲಮಂಡಳಿಗೆ 1000 ಲೀಟ್ರ್ ಪ್ರತಿ 1000 ಲೀಟ್ರಿಗೆ ನಮಗೆ ನಷ್ಟ ಆಗ್ತಾ ಇದೆ. ಅದನ್ನು ನಾವು ಸರಿಪಡಿಸಬೇಕಾಗುತ್ತದೆ. ಅದಕ್ಕಾಗಿ ಸರ್ಕಾರ ಹಂತದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ ಮಾನ್ಯ ಉಪಮುಖ್ಯಮಂತ್ರಿ ಅವರು ಮೊದಲನೇ ವಾರ ಬಂದ ಮೇಲೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ MLA ಕರೆಸಿ ಮೀಟಿಂಗ್ ಮಾಡಿ, ನಂತರ ನಮ್ಮ ಬೋರ್ಡಲ್ಲಿ ವಿಶೇಷ ಬೋರ್ಡ್ ಮೀಟಿಂಗ್ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. 15% ಮೆಟ್ರೋ ದರ ಏರಿಕೆಗೆ ಚಿಂತನೆ. BMRCL ನಷ್ಟದಲ್ಲಿದ್ದು ದರ ಏರಿಕೆ ಮಾಡಬೇಕು ಅಂತ ಹೇಳಿ ನಮ್ಮ ಮೆಟ್ರೋ ಅಧಿಕಾರಿಗಳು ಹೇಳ್ತಾನೆ ಇದ್ರು. 2017ರಿಂದ ದರ ಏರಿಕೆ ಆಗಿಲ್ಲ. 10ರಿಂದ 15% ಏರಿಕೆ ಮಾಡುವ ಸಾಧ್ಯತೆ ಇದೆ. ಶೀಘ್ರದಲ್ಲಿಯೇ ದರ ಏರಿಕೆ ಸಮಿತಿಯಿಂದ ಪ್ರಸ್ತಾವನೆ ಸಲ್ಲಿಕೆಯಾಗಲಿದ್ದು, ಈ ವರ್ಷದಲ್ಲಿಯೇ ಹೊಸ ದರ ಜಾರಿಯಾಗುವುದು ಪಕ್ಕಾ ಅಂತ ಹೇಳಲಾಗ್ತಿದೆ. ಇದೇ ಏಪ್ರಿಲ್ಗೆ ವಿದ್ಯುತ್ ದರವು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈ ವರ್ಷದಿಂದ ಬಹುವಾರ್ಷಿಕ ದರ ಏರಿಕೆ ಮಾಡುವ ಪ್ರಸ್ತಾವನೆಯನ್ನ ಎಲ್ಲಾ ಎಸ್ಕಾಂಗಳು ಕೂಡ KERCಗೆ ಕೊಟ್ಟಿವೆ. ಪ್ರಸ್ತಾವನೆಯಲ್ಲಿ ಪ್ರತಿ ಯೂನಿಟ್ಗೆ ಮೊದಲ ವರ್ಷ ಅಂದ್ರೆ 2025-26ಕ್ಕೆ 67 ಪೈಸೆ, ಎರಡನೇ ವರ್ಷ ಅಂದ್ರೆ 26-27ಕ್ಕೆ ಯೂನಿಟ್ಗೆ 74 ಪೈಸೆ ಹಾಗೂ ಮೂರನೇ ವರ್ಷದ 2027-28ಕ್ಕೆ 91 ಪೈಸೆ ವಿಸ್ತರಣೆ ಮಾಡಲಿಕ್ಕೆ ಮನವಿ ಸಲ್ಲಿಕೆಯಾಗಿದೆ. ಒಂದು ವೇಳೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಒಪ್ಪಿಗೆಯನ್ನು ಸೂಚಿಸಿದ್ರೆ ಏಪ್ರಿಲ್ಗೆ ದರ ಏರಿಕೆಯಾಗಲಿದೆ. ಒಟ್ನಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾರೋ ಸರ್ಕಾರ ಇದೀಗ ಜನರ ಜೇಬಿಗೆ ಕತ್ತರಿ ಹಾಕ್ತಿದೆ. ಬಸ್ ದರ 5ನೇ ತಾರೀಕಿನಿಂದ ಜಾರಿ ಆಗ್ತಿದ್ದು, ನೀರಿನ ದರ, ಮೆಟ್ರೋ, ಪವರ್ ರೇಟ್ ಹೆಚ್ಚಾಗಲಿದ್ದು, ಎಷ್ಟೆಷ್ಟು ಹೆಚ್ಚಾಗಲಿದೆ, ಯಾವಾಗ ಜಾರಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ. ಇದು ಗ್ಯಾರಂಟಿನೇ ಅಲ್ವಾ? ಯಾವ ಗ್ಯಾರಂಟಿ? ಬೆಲೆ ಏರಿಕೆ ಗ್ಯಾರಂಟಿ. ಈ ಗ್ಯಾರಂಟಿ ಪ್ರಪಂಚದಲ್ಲಿ ಹೆಂಗ್ ಬೆಲೆ ಏರಿಕೆ ಆಗುತ್ತೆ ಅದಕ್ಕೆ ತಕ್ಕಂಗೆ ನಾವು ಮ್ಯಾನಿಫೆಸ್ಟೋಲ್ ಇರಲಿಲ್ಲ. ಇದು ಹೊಸದಾಗಿ ಆಡ್ ಅಪ್. ಇದು ಹೊಸ ಕೊಡುಗೆ ಅಲ್ವಾ? ಸರ್ಪ್ರೈಸ್ ಗಿಫ್ಟ್ಗಳು ಬೇಡವಾ? ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಸರ್ಕಾರದಿಂದ ಉಡುಗೊರೆ ರೀತಿಯಲ್ಲಿ ಜನರಿಗೆ ಕೊಡಬೇಕಲ್ವಾ? ಕೊಡ್ತಾ ಇದ್ದಾರೆ, ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕಾರ ಮಾಡಲಿಲ್ವೇ 5 ಗ್ಯಾರಂಟಿಗಳನ್ನ? ಇದು ಅಡಿಷನಲ್ ಗ್ಯಾರಂಟಿ ಅಂತ ಸ್ವೀಕಾರ ಮಾಡಿ, ಬೇರೆ ಏನು ಆಪ್ಷನ್ ಇಲ್ಲ. ಈಗ ಸ್ವೀಕಾರ ಮಾಡಲೇಬೇಕು.
ಮಾಡೋಣ, ಅನಿವಾರ್ಯತೆ.